ಒಂದು ದಿನ 2 ದಿನ ವ್ರತ ಮಾಡಿಕೊಂಡು ಶಬರಿಮಲೆಗೆ ಹೋಗ್ಬಿಟ್ರೆ ಅದ್ರ ಪುಣ್ಯಗಳು ನಮಗೆ ಸಿಗುದಿಲ್ಲ. ಎದ್ದಿ ನಾವು ಏನ್ ಹೇಳ್ತಾರೆ, ಲೇಡೀಸ್ ಮಖವನ್ನು, ಹೆಂಗಸರ ಮಖವನ್ನು ನೋಡಬಾರದು ಅಂತ ಉದ್ದೇಶಕ್ಕಾಗಿ ಬೆಳಗ್ಗೆ ಮುಂಚೆ ತಕ್ಷಣ ನಾವು ಹೋಗುದು ವ್ರತಕ್ಕೆ. ದೇವರಿಗೆ ಹೇಳ್ತಾರೆ, ದೇವರಾದರೂ ಆತ ಗುರುದಕ್ಷಿಣೆಗಾಗಿದ್ದ ಅಂತ ಹೇಳ್ತಾರೆ. ಅಯ್ಯಪ್ಪ ಸ್ವಾಮಿ ಸ್ವತಃ ದೇವರೇ ಆದರೂ ಅವನು ಗುರುಗಳಿಗೆ ಮಹತ್ವ ಕೊಟ್ಟಿದ್ದಾನೆ. ಈಗ ಹೇಳ್ತಾರೆ, ಆ ಸನ್ನಿಧಾನ ಬೇರೆ, ಈ ಸನ್ನಿಧಾನ ಬೇರೆ, ಎಲ್ಲರೂ ಸೇರುವುದು ಒಂದೇ ಸನ್ನಿಧಾನ ಅಂತ ಹೇಳಿ. ಜಾತಿ ಎಂಬ ಪದಗಳು ಅಯ್ಯಪ್ಪ ಸ್ವಾಮಿ ವ್ರತದಲ್ಲಿಲ್ಲ. ಇದರಲ್ಲಿರುವಂತ ಒಗ್ಗಟ್ಟುಗಳು ಯಾವ ರಥದಲ್ಲೂ ಇಲ್ಲ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಯ್ಯಪ್ಪ ಸ್ವಾಮಿಯ ಆಚರಣೆ ಎಲ್ಲೆಡೆ ಮನೆ ಮಾಡಿದೆ. ಅಯ್ಯಪ್ಪ ಭಕ್ತಾದಿಗಳು ಅಯ್ಯಪ್ಪನ ನಾಮಸ್ಮರಣೆಯಲ್ಲಿ ತಲ್ಲೀನರಾಗಿದ್ದಾರೆ. ಅಯ್ಯಪ್ಪ ಸ್ವಾಮಿಯ ಆಚರಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಸ್ವತಃ ಸತತ 24 ವರ್ಷಗಳ ಕಾಲ ಅಯ್ಯಪ್ಪ ಸ್ವಾಮಿಯ ಸೇವೆಯನ್ನ ಸಲ್ಲಿಸಿ ಜೀವನದಲ್ಲಿ ಅನೇಕ ಪವಾಡ ಎಂಬಂತೆ ಅನೇಕ ಬದಲಾವಣೆಗಳನ್ನ ಕಂಡಿರುವಂತಹ ನೀಲ್ಗೋಡ್ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ಮಹಾದೇವ ಸ್ವಾಮಿಯವರು, ಇವರು ಸತತವಾಗಿ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಅನುಗ್ರಹ ಅಂತಾನು ಹೇಳಬಹುದು, ದೇವರ ಪವಾಡವು ಎಂಬಂತೆ ಇವರು ಸಾವಿರಾರು ಜನರಿಗೆ ಇಲ್ಲಿ ಅನ್ನದಾನ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಅನೇಕ ಮಂಗಲ ಕಾರ್ಯಗಳನ್ನ ಕೂಡ ಮಾಡಿದ್ದಾರೆ. ಅಂತಂದ್ರೆ ಈಗ ಒಂದು ಗೋಗಳನ್ನು ಕೂಡ ಸಾಕಿದ್ದಾರೆ. ಸ್ವತಃ ಅವರನ್ನ ಕೂಡ ಅಯ್ಯಪ್ಪ ಸ್ವಾಮಿಯ ಆಚರಣೆಯ ಬಗ್ಗೆ, ಅವರ ಜೀವನದಲ್ಲಿ ಆದಂತಹ ಒಂದು ಪವಾಡ, ಹಾಗೆ ಅಯ್ಯಪ್ಪ ಸ್ವಾಮಿಯ ಆಚರಣೆಗಳು ಹೇಗಿರಬೇಕು ಎನ್ನುವುದರ ಬಗ್ಗೆ ಅವರ ಹತ್ರ ಒಂದಿಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಸ್ವಾಮಿಯರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ಮಾಲೆಯನ್ನ ಅಯ್ಯಪ್ಪ ಸ್ವಾಮಿ ವ್ರತಾಚರಣೆಯನ್ನ ಮಾಡುವಂತವರು ಒಂದು ಮಾಲೆಯನ್ನು ಎಷ್ಟು ದಿವಸದ ಮುಂಚೆ ಹಾಕ್ಬೇಕು ಅಂತ? ನಮಸ್ಕಾರ. ಮಹಾಗಣಪತಿಯ ನಮಃ. ಹರಿಂ ಶ್ರೀ ಗುರುಭ್ಯೋ ನಮಃ. ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ವೀರಾಂಜನೇಯ ಮನಸಾರ ಸ್ಮರಿಸುತ್ತಾ, ಶಬರಿಮಲೆ ಮೇಲೆ ಕುಳಿತಂತ ಅಯ್ಯಪ್ಪನ ನಮಸ್ಕಾರ ಸ್ಮರಿಸುತ್ತಾ, ಹರತಿ ಗುರುಜಿ ಅವರಿಗೆ ನಮಸ್ಕರಿಸುತ್ತಾ, ನನ್ನ ಗುರುಗಳಾದಂತ ಕುಂದಾಪುರದ ದಿನೇಶ್ ಸ್ವಾಮಿಗಳಿಗೆ ಸಾಕ್ಷಾಂಗ ನಮಸ್ಕರಿಸುತ್ತಾ, ಎಲ್ಲ ಶಬರಿಮಲೆಗೆ ಹೋಗುವಂತ ಎಲ್ಲ ಸ್ವಾಮಿಗಳಿಗೂ ನಮಸ್ಕಾರವನ್ನು ಮಾಡುತ್ತಾ ಎರಡನ್ನು ಮಾತಾಡಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಯಾಕೆಂತ ಹೇಳಿದ್ರೆ ಇದು ಬಹಳ ಮಹಿಮೆ ಇರುವಂತ ಅಯ್ಯಪ್ಪನ ವಿಚಾರ. ಇದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತಾರೆ ಅಯ್ಯಪ್ಪನಿಗೆ. ಅಯ್ಯಪ್ಪ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರಗಳೇ, ನಾವೇನು ಹೇಳ್ಬೇಕಾದ ಅಗತ್ಯ ಇಲ್ಲ. ಅಯ್ಯಪ್ಪ ಅಂತ ಹೇಳಿದ್ರೆ ನಿಮ್ಗೆ ನಾವು ದಕ್ಷಿಣ ಭಾಗದಲ್ಲಿ ಹೋದ್ರೆ ಬಹಳಷ್ಟು ಅವನಿಗೆ ಹೆಸರಿದೆ. ಯಾಕಂದ್ರೆ ಅಯ್ಯಪ್ಪ ಅಂತ ಹೇಳಿದ್ರೆ ಕೇರಳ ಭಾಗದಲ್ಲಿ ಬಹಳಷ್ಟು ಶಾಸ್ತ್ರ ಅಂತ ಹೇಳ್ತಾರೆ, ಧರ್ಮಶಾಸ್ತ್ರ, ಹೀಗೆ ಶಾಸ್ತ್ರನ ಹೆಸರುಗಳು ಬರ್ತದೆ ಅಯ್ಯಪ್ಪ ಅಂತ ಹೇಳಿದ್ರೆ. ಅಯ್ಯಪ್ಪನ ವ್ರತ ಮಾಡುವಂತ ನಿಯಮಗಳು ಸಹ ಹಾಗೆ ಕಟ್ನಿಟ್ಟಾಗಿದೆ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಅಯ್ಯಪ್ಪನ ವ್ರತ ಮಾಡ್ಬೇಕಾದ್ರೆ ಸ್ವಾಮಿಗಳು 8 ದಿನ ಮುಂಚಿತವಾಗಿ ನಾವು ಅಯ್ಯಪ್ಪ ಸ್ವಾಮಿ ಯಾವುದೇ ಒಂದು ಸ್ವಾಮಿಗಳು ಮಾಲೆ ಹಾಕುದಿದ್ರು 8 ದಿನ ಮುಂಚಿತವಾಗಿ ಅವನ್ ತಯಾರಿ ಇರ್ತಾರೆ. ಅವನಿಗೆ ಒಂದು ಮಾಲೆಯನ್ನು ಎಷ್ಟು ದಿವಸದ ಮೊದ್ಲು ಹಾಕ್ಬೇಕು ಅಂತ? ಅಂದ್ರೆ ಈಗ ಟೋಟಲ್ ಆಗಿ ಒಂದು 42 ದಿವಸದ ವ್ರತಾಚರಣೆ ಅದು ಯಾವ ತರ? ಇಲ್ಲ 42 ದಿನ ವ್ರತಾಚರಣೆ ಅಂತಲ್ಲ, 42 ದಿನ ಅಲ್ಲ, ಅದು 48 ದಿನ. 27 ನಕ್ಷತ್ರಗಳು, 12 ರಾಶಿಗಳು, 9 ನವಗ್ರಹಗಳು, ಈ ಒಟ್ಟು ಸೇರಿದಾಗ 48 ದಿನ ಒಂದು ಮಂಡಲ ಕಾಲ ಅಂತ ಹೇಳ್ತಾರೆ. ಆ ಮಂಡಲ ಕಾಲದಲ್ಲಿ ಅದು ಮಾಡ್ಬೇಕಾದಂತ ಪಾಲನೆಗಳೇ ಬಹಳ ಇದೆ. ಕೇವಲವಾದಂತ 8 ದಿನಕ್ಕೆ ಮಾಲೆ ಹಾಕುವಂಥದ್ದು, 10 ದಿನಕ್ಕೆ ಮಾಲೆ ಹಾಕುವಂಥದ್ದು, ಒಂದು ವಾರಕ್ಕೆ ಮಾಲೆ ಹಾಕುವಂಥದ್ದು, ಯಾವುದೋ ಸ್ವಾಮಿಗಳು ನಮ್ಮ ಜೋಸ್ತೆಯನ್ನು ಮಾಲೆ ಹಾಕದ ಅಂತ ಹೇಳಿ ನಾವು ಹಾಕೊಂಡು ಹೋಗುವಂಥದ್ದು, ಇವೆಲ್ಲ ಯಾವುದೇ ಕಾರಣಕ್ಕೂ ಶಬರಿಮಲೆ ವ್ರತದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸ್ವಾಮಿಗಳು ತಪ್ಪನ್ನು ಮಾಡ್ಲಿಕ್ಕಿಲ್ಲ. 48 ದಿನ ಕಠಿಣವಾದಂತ ವ್ರತವನ್ನು ಮಾಡ್ಲೇಬೇಕು. ವ್ರತವನ್ನು ಮಾಡಿದ್ರೆ ನಾವೀಗ ಹೀಗೆ ನಾವು 1ನೇ ಕ್ಲಾಸ್ಗೆ ಹೋಗಿ ಕೂತ್ಕೊಂಡು 10ನೇ ಕ್ಲಾಸ್ಗೆ SSLC ಪರೀಕ್ಷೆ ಬರೀಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು 1 ದಿನ 2 ದಿನ ವ್ರತ ಮಾಡಿಕೊಂಡು ಶಬರಿಮಲೆಗೆ ಹೋಗ್ಬಿಟ್ರೆ ಅದ್ರ ಪುಣ್ಯಗಳು ನಮಗೆ ಸಿಗುದಿಲ್ಲ. ನಾವ್ ಹೀಗೆ ಹೋಗ್ಬಂದಾಗ ಆಗ್ಬಿಡ್ತದೆ. ನಮಗೆ ಪುಣ್ಯಗಳು ಬೇಕು, ನಮ್ ಮೋಕ್ಷ ಹಾದಿಯಲ್ಲಿ ನಡಿಬೇಕು ಅಂತ ಹೇಳಿದ್ರೆ ಅಯ್ಯಪ್ಪನ ಕಟ್ನಿಟ್ಟಾದಂತ ವ್ರತಗಳು ಮಾಡ್ಬೇಕು. ವ್ರತಗಳು ಮಾಡ್ಬೇಕಾದ್ರೆ ಪ್ರಥಮ ಹೋಗಿ ಗುರುಸ್ವಾಮಿಗೆ ಹೇಳಿ ಬರ್ಬೇಕು, ನಾನು ಇಂಥ ದಿನ ಬರ್ತೀನಿ ಗುರುಗಳೇ, ನಾನು ಮಾಲೆ ಹಾಕ್ಬೇಕು ನನಗೆ ಅಂತೇಳಿ ಅವರಿಗೆ ನಮಸ್ಕಾರವನ್ನು ಮಾಡಿ ತಂದೆ ತಾಯಿಗೆ ಪ್ರಥಮವಾಗಿ ಹೇಳ್ಬೇಕು. ತಂದೆ ತಾಯಿಗೆ ಹೇಳ್ಕೊಂಡು ನಮ್ಮ ಮನೆ ದೇವರಾದಂತ ಮನೆ ನಾವು ಆರಾಧ್ಯ ಮಾಡುವಂತ ದೇವರಿಗೆ ಎಲ್ಲದಕ್ಕೂ ಪ್ರಕಾರವಾಗಿ ನಮಸ್ಕರಿಸಿ, ನಾನು ಇಂಥ ದಿನ ಮಾಲೆ ಹಾಕ್ತಿದ್ದೀನಿ, ನಿಮ್ಮ ಅನುಗ್ರಹ ಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಬೇಕಾದ್ರೆ ಹೋಗಿ ಬರ್ಬೋದು. ಹತ್ರ ಇದ್ರೆ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಹೋಗಿ ಬಂದು ತಂದೆ ತಾಯಿಗೆ ಹೇಳಿ, ಮತ್ತು ನಮ್ಮ ಮದುವೆ ಆಗಿದ್ರೆ ಹೆಂಡತಿಗೂ ಸಹ ಹೇಳ್ಬೇಕು. ಯಾಕಂದ್ರೆ ವ್ರತದ ನಿಯಮಗಳು ಪ್ರಕಾರವಾಗಿ ಅವರು ಸಹ ವ್ರತವನ್ನು ಮಾಡ್ತಾರೆ. ಯಾಕಂದ್ರೆ ನಾವ್ ಯಾವ ರೀತಿ ವ್ರತವನ್ನು ಮಾಡ್ತಿದ್ರು ಮನೇಲೂ ಸಹ ಅದಷ್ಟೇ ಆಚರಣೆಯಲ್ಲಿ ಇರ್ತಾರೆ. ಮನೇಲೂ ಸಹ ಯಾವುದೇ ಸ್ವಾಮಿಗಳು ಮಾಲೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಆ ಮಾಲೆ ಹಾಕುವಂತ ಸಂದರ್ಭದಲ್ಲಿ
ಅವರು ನಿಯಮಗಳು ಬಹಳಷ್ಟಿದೆ. ಒಂದು 2 ದಿನ ಮೊದ್ಲೇ ಅವರು ಯಾವುದೇ ಕಾರಣಕ್ಕೂ ಮಾಲೆ ಹಾಕ್ರ ಮೇಲೆ ಕಟಿಂಗ್ ಮಾಡಬಾರ್ದು, ಉಗುರು ತೆಗಿಲಿಕ್ಕಿಲ್ಲ, ಬಹಳಷ್ಟು ನಿಯಮಗಳಿದೆ ಅದಕ್ಕೆ. ಗುರುಗಳ ಹತ್ರ ಹೋಗಿ ಒಂದು ಮಾಲೆ ಇವತ್ತು ಪ್ರಕಾರವಾಗಿ ಹಾಕ್ಬೇಕು ಅಂದ್ರೆ, ನಾಳೆ ನಾವು ಮಾಲೆ ಹಾಕ್ತೀರಂದ್ರೆ ಇವತ್ತೊಂದ್ ದಿನ ಹೋಗಿ ಗುರುಗಳ ಹತ್ರ ನಾವು ಸಿಗ್ಬೇಕು. ಸಿಕ್ಕಿ, ಗುರುಗಳೇ ನಾನು ಮಾಲೆಗೆ ಪ್ರಕಾರವಾಗಿ ನಾಳೆ ದಿನದಲ್ಲಿ ನಾವು ಮಾಲೆ ಹಾಕ್ತೀವಿ ಅಂತ ಹೇಳಿದ್ರೆ, ಅರ್ಥ ಆಯ್ತು, ನಾಳೆ ದಿನದಲ್ಲಿ ಮಾಲೆ ಹಾಕ್ತಿವಿ ಅಂದ್ರೆ ಇವತ್ತೊಂದ್ ದಿನ ನಾವು ಮನೆಯಿಂದ ಹೊರಡ್ಬೇಕು. ಹೊರಡಿ ನಾವು ಕ್ಯಾಂಪ್ ಎಲ್ಲಿದ್ಯೋ ಅಲ್ಲಿ ಹೋಗಿ ಇರ್ಬೇಕು. ನಾವು ಗುರುಸ್ವಾಮಿ ಎಲ್ಲಿ ಇರ್ತಾರೋ, ಎಲ್ಲಿ ಬರ್ಲಿಕ್ಕೆ ಹೇಳ್ತಾರೋ ಅಲ್ಲಿ ಹೋಗ್ಬೇಕು. ಮನೇಲಿ ಯಾಕಿರ್ಬಾರ್ದು ಅಂತ ಅಲ್ಲ, ಅದೇ ದಿನದಲ್ಲಿ ಬೆಳಿಗ್ಗೆ ಎದ್ದಿ ನಾವು ಏನ್ ಹೇಳ್ತಾರೆ, ಲೇಡೀಸ್ ಮಖವನ್ನು, ಹೆಂಗಸರ ಮಖವನ್ನು ನೋಡಬಾರ್ದು ಅಂತ ಉದ್ದೇಶಕ್ಕಾಗಿ ಬೆಳಗ್ಗೆ ಮುಂಚೆ ಎದ್ದ ತಕ್ಷಣ ನಾವು ಹೋಗುದು ವ್ರತಕ್ಕೆ. ಆ ವ್ರತಕ್ಕೆ ಹೋದಾಗ ಶುಭ ಸಂದರ್ಭದಲ್ಲಿ, ಯಾಕಂದ್ರೆ ನಾವು ಯಾಕಂದ್ರೆ ನಮ್ಗೆ ಶುಭವಾಗಿರ್ಬೇಕು. ಎದ್ದ ತಕ್ಷಣವೇ ಗುರುಗಳು ಸಿಗ್ತಾರಲ್ಲಿ. ಅಲ್ಲಿ ಇರ್ತಕ್ಕಂಥ ಯಾವ್ದಾರ ಒಂದು ದೇವಸ್ಥಾನದಲ್ಲಿ ಮಾಲೆ ಹಾಕ್ಬೇಕು. ಗಣಪತಿ ದೇವಸ್ಥಾನದಲ್ಲಿ ಹಾಕುವುದು ತುಂಬಾ ಉತ್ತಮ ಅಂತ ಅನಿಸ್ತದೆ. ಯಾಕಂದ್ರೆ ಯಾವುದೇ ವಿಘ್ನಗಳು ಬರಬಾರದು ಅಂತೇಳಿ ಗಣಪತಿಗೆ ಪ್ರಥಮ ಗುರುಗಳಿಗೆ ನಮಸ್ಕಾರ ಮಾಡಿಕೊಂಡು, ನಿಮ್ಮ ಮನೆ ದೇವರು, ಕುಲದೇವರು, ಗ್ರಾಮ ದೇವರು, ಇಷ್ಟಾರ್ಥ ದೇವರು ಎಲ್ಲವನ್ನು ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ಗುರುಗಳಿಗೆ ನಮಸ್ಕರಿಸಿ ಗುರುಗಳು ಮಾಲೆ ಹಾಕ್ತಾರೆ. ಹಾಕಿದಾಗ ಅದಕ್ಕೆ ನಿಯಮಗಳಿದೆ. ಯಾಕಂದ್ರೆ ಮಾಲೆ ಪ್ರಕಾರವಾಗಿ ನಾವೇನಾದ್ರೂ ಮಾಲೆ ಹಾಕ್ಬೇಕಾದ್ರೂ ಅದಕ್ಕೆ ಪದ್ಧತಿಗಳಿದೆ. ಪದ್ಧತಿ ಅಂತ ಹೇಳಿದ್ರೆ, ಪ್ರಥಮವಾಗಿ ಮಣಿಮಾಲೆಗಳು ತರಬೇಕು. ಮಣಿಮಾಲು ಅಂತ ಹೇಳಿದ್ರೆ 108 ಮಣಿಗಳಿರ್ತದೆ. ಅದ್ರಲ್ಲಿ ಏನಾದ್ರೂ ಒಂದು ಪ್ರಕಾರ, ಅದ್ರಲ್ಲಿ 2 ವಿಧಾನಗಳು ಹೇಳಿದ್ದಾರೆ. ಅಂದ್ರೆ ಎಷ್ಟು ಮಾಲೆ ಹಾಕ್ಬೇಕಾಗ್ತದೆ? 108 ಮಣಿ ಹಾಕ್ಬೇಕು. ಯಾಕಂದ್ರೆ ಒಂದು ರುದ್ರಾಕ್ಷಿ, ಒಂದು ಮಾಲೆ ಅಂತ ಹೇಳಿದ್ರೆ ರುದ್ರಾಕ್ಷಿ ಹಾಕ್ಬಹುದು. ಯಾಕಂದ್ರೆ ಶಿವನ ಪ್ರಕಾರವಾಗಿ ಹರಿಹರ ಪುತ್ರ ಅಂತ ಹೇಳ್ತಾರೆ. ರುದ್ರಾಕ್ಷಿ ದೇವರಿಗೆ ಪ್ರಿಯವಾದದ್ದು ಪ್ರಕಾರ ರುದ್ರಾಕ್ಷಿ, ಇನ್ನೊಂದು ಪ್ರಕಾರ ತುಳಸಿ ಮಾಲೆ. ಇದು 2ರಲ್ಲಿ 108 ಮಣಿಗಳಿರ್ಬೇಕು. ಆ ಮಣಿಗಳು ಎಲ್ಲೂ ಸಹ ಬಿರುಕನ್ನು ಬಿಡಬಾರದು. ಯಾಕಂದ್ರೆ ಅದೆಲ್ಲ ಚೆಕ್ ಮಾಡಿ ತಗೋಬರಬೇಕು. ಆವಾಗ ತಂದಿ ಗುರುಗಳು ಮಾಲೆ ಹಾಕ್ತಾರೆ. ಹಾಕಿ ನಿಯಮಗಳಿದೆ, ಅಲ್ಲಿ ಬೆಳಿಗ್ಗೆ ಸ್ಟಾರ್ಟ್ ಆಗ್ತದೆ. ಆವಾಗ ಕಪ್ಪು ವಸ್ತ್ರನ ಹಾಕ್ಬೇಕು. ಇದಕ್ಕೆ ಯಾವುದೇ ತರದ ಕೆಂಪು ವಸ್ತ್ರಗಳೆಲ್ಲ ಹಾಕುವುದು ನಿಷೇಧ. ಯಾಕಂದ್ರೆ ಶನಿ ದೇವರ ಸಂಕೇತವಾಗಿರ್ತದೆ ಕಪ್ಪು ವಸ್ತ್ರ ಅಂತ ಹೇಳಿದ್ರೆ. ಶನಿ ದೇವರಿಗೆ ಅಯ್ಯಪ್ಪ ಮಾತು ಕೊಟ್ಟಿರ್ತಾನೆ. ನನಗೆ 7 ವರ್ಷ ಶನಿ ಕಾಟ ಇದ್ದಾಗ ಅಯ್ಯಪ್ಪ ಸ್ವಾಮಿ ಹೇಳ್ತಾರೆ, ನನ್ನ ಭಕ್ತನಿಗೆ ನೀನು ಯಾವುದೇ ಕಾರಣಕ್ಕೂ 7 ವರ್ಷ ಪ್ರಕಾರವಾಗಿ ಶಿಕ್ಷೆ ಕೊಡಬೇಡ, ಅವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡ ಅಂತ ಅಯ್ಯಪ್ಪ ಹೇಳ್ತಾರೆ. ನಾವು ಹಿರಿಯವರಿಂದ ಕೇಳ್ಪಟ್ಟದ್ದು. ಆವಾಗ ಅಯ್ಯಪ್ಪ ಸ್ವಾಮಿ ಹೇಳ್ತಾರೆ, ಇವನು ಹೇಳ್ತಾನೆ, ಯಾರು? ಶನಿದೇವರು ಹೇಳ್ತಾರೆ. ಶನಿದೇವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ ನಾನು ದೇವತೆಗಳಿಗೆ ಬಿಟ್ಟವನಲ್ಲ, ಇದ್ಯಾವ್ ಲೆಕ್ಕ ಅಂತ ಹೇಳಿ ಒಂಥರ ಇದು ಮಾಡ್ತಾನೆ. ಆವಾಗ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಹೇಳ್ತಾರೆ. ಆವಾಗ ಹೇಳುವುದೇನಂತ ಹೇಳಿದ್ರೆ, 48 ದಿನ ನಿನ್ನ ವ್ರತವನ್ನು ನಿಷ್ಠೆಯಿಂದ ಯಾರು ಇರ್ತಾರೋ, ಯಾರಿಗೆ ಮೋಸ ವಂಚನೆ ಯಾವುದು ಮಾಡದೆ ಯಾರು ನಿಷ್ಠೆಯಿಂದ ಇರ್ತಾರೋ ಅವರಿಗೆ ನಾನು ಸಂಪೂರ್ಣವಾದಂತ ಅನುಗ್ರಹ ನೀನು ಮಾಡಬೇಕು. ನನ್ನ ಭಕ್ತರು ಇರ್ತಾರೆ, 48 ದಿನ ಕಠಿಣವಾದಂತ ವ್ರತಗಳು ಮಾಡಬೇಕು ಅಂತ ಹೇಳ್ತಾರೆ. 48 ದಿನ ವ್ರತ ಮಾಡುವುದು ಅದೇ ಉದ್ದೇಶಕ್ಕಾಗಿ. ಅದಕ್ಕೆ ಕಪ್ಪು ವಸ್ತ್ರಕ್ಕೆ ಅದಕ್ಕೆ ಮಹತ್ವ ಕೊಟ್ಟಿದ್ದಾರೆ ಅಯ್ಯಪ್ಪ ಸ್ವಾಮಿಗೆ. ಯಾಕೆಂದ್ರೆ ಕಪ್ಪು ವಸ್ತ್ರ ಈಗ ಎಲ್ಲ ಸಂದರ್ಭದಲ್ಲೂ ಹಾಕುವಂತದಲ್ಲ. ಅದು ಕಪ್ಪು ವಸ್ತ್ರನ ಶನಿ ಸಂಕೇತ, ಶನಿಗೆ ಪ್ರಿಯವಾದಂತ ವಸ್ತ್ರ ಆಗಿರ್ತದೆ. ಈಗ ಗುರುಸ್ವಾಮಿ ಅಂದ್ರೆ ಯಾರು, ಅವರ ಕರ್ತವ್ಯಗಳು ಏನೇನು ಅಂತ? ಈಗ ಗುರುಸ್ವಾಮಿ ಅಂತ ಹೇಳಿದ್ರೆ ಬಹಳಷ್ಟು ನಮ್ಮ ಬೆಳಕಿಗೆ ನಡಿಗೆ ಕರ್ಕೊಂಡು ಹೋಗೋರೆ ಗುರುಸ್ವಾಮಿ. ಯಾಕಂದ್ರೆ ನಾವು ಗುರು ಅಂದ್ರೆ ಈ ಅಯ್ಯಪ್ಪ ಸ್ವಾಮಿ ವ್ರತದಲ್ಲಿ ಗುರುವಿನೇ ಮೇನ್ ಆಗಿರ್ತಾನೆ. ಗುರು ಅಂತ ಹೇಳಿದ್ರೆ ದುರ್ಗಣಗಳನ್ನು ನಿವಾರಣೆ ಮಾಡುವವನು. ಗುರು ಅಂತ ಹೇಳಿದ್ರೆ ನಮ್ಮ ಜೀವನದ ಮಾರ್ಗದರ್ಶಕನು. ಯಾಕಂದ್ರೆ ನಮಗೆ ಮಾರ್ಗದರ್ಶನ, ಜೀವನದಲ್ಲಿ ನಮ್ಮ ಕತ್ತಲ ದಾರಿಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಡುವನೇ ಗುರು. ದೇವರಿಗೆ ಹೇಳ್ತಾರೆ, ದೇವರಾದರೂ ಆತ ಗುರುದಕ್ಷಿಣೆಗಾಗಿದ್ದ ಅಂತ ಹೇಳ್ತಾರೆ. ಅಯ್ಯಪ್ಪ ಸ್ವಾಮಿ ಸ್ವತಃ ದೇವರೇ ಆದರೂ ಅವನು ಗುರುಗಳಿಗೆ ಮಹತ್ವ ಕೊಟ್ಟಿದ್ದಾನೆ. ಗುರುಗಳಿಗೆ ಸಾಕ್ಷಾತ್ ನಮಸ್ಕರಿಸಿದ್ದಾನೆ. ಗುರುಗಳ ಪ್ರಕಾರವಾಗಿ ಮಗನಿಗೆ ಮಾತನ್ನು ಕೊಟ್ಟಿದ್ದಾನೆ. ಗುರುಗಳು ಅಂತ ಹೇಳಿದ್ರೆ ಅತ್ಯಂತ ಪ್ರಿಯವಾದ ದೇವರು ಅಂತ ಹೇಳಿದ್ರೆ ಅದು ಪ್ರಕಾರವಾಗಿ ಅಯ್ಯಪ್ಪ ಸ್ವಾಮಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಗುರುವಿಗೆ ಯಾರು ಗೌರವವನ್ನು ಕೊಡುವುದಿಲ್ವೋ ಈ ವ್ರತ ಮಾಡಿ ಪ್ರಯೋಜನ ಇಲ್ಲ, ಫಲನೇ ಇಲ್ಲ ಅವರಿಗೆ. ಈ ವ್ರತದಲ್ಲಿ ಹೇಳ್ತಾರೆ, ಯಾಕಂದ್ರೆ ಗುರುವಿನೇ ಮಹತ್ವ, ಗುರುವಿನ ಗುರು. ಯಾಕಂದ್ರೆ ಈಗ ಒಂದು ನಾನು ನೇರವಾಗಿ ಕೇಳಬಹುದು ಅಂತ ಏನಂತಂದ್ರೆ, ಒಂದು ಗುರುಸ್ವಾಮಿ ಅಂತಂದ್ರೆ ಅವ್ರಿಗೆ ಎಷ್ಟು ವರ್ಷ, 18 ವರ್ಷನೂ ಹೋಗಿರ್ಬೇಕಾ ಅಥವಾ ಗುರುಸ್ವಾಮಿ ಆ ದೀಕ್ಷೆಯನ್ನು ಪಡಿಲಿಕ್ಕೆ ಹೇಗೆ ಅಂತ? ಗುರುಸ್ವಾಮಿಗಳಂದ್ರೆ ಯಾಕಂದ್ರೆ ಶಬರಿಮಲೆ ಯಾತ್ರೆಯಲ್ಲಿ ಪ್ರಮುಖ ವಿಚಾರಗಳು, ಯಾಕಂದ್ರೆ ದೊಡ್ಡ ವಿಚಾರ ಅದು. ಗುರು ಅಂತ ಹೇಳಿದ್ರೆ ನಿಮ್ಗೆ ಆಗ್ಲೇ ನಾನು ಹೇಳಿದ್ದೆ, ಕತ್ತಲು ಹೋಗುವವನು ಅಂತ ಹೇಳಿ ಬೆಳಕಿನೆಡೆಗೆ ಕರ್ಕೊಂಡು ಹೋಗುವವನೇ ಗುರು. ಯಾಕಂದ್ರೆ ಗುರುವಿಗೆ ಸಾಟಿ ಇಲ್ಲ. ಯಾಕಂದ್ರೆ ದೇವರಾದರೂ ಆತ ಗುರುದಕ್ಷಿಣೆಗಾಗಿದ್ದ ಅಂತ ಅಯ್ಯಪ್ಪನೇ ಸ್ವತಃ ಹೇಳುವಂತದ್ದು. ವಿಶೇಷವಾಗಿ ದೇವರೇ ಅವನಾದ್ರೂ ಅವನು ಅಯ್ಯಪ್ಪ ಪ್ರಕಾರವಾಗಿ ಗುರುದಕ್ಷಿಣೆಗಾಗಿದ್ದ ಅಂತ ಹೇಳ್ತಾರೆ. ಗುರುಗಳ ನಿಯಮಗಳು ಬಹಳಷ್ಟಿದೆ. ಯಾಕಂದ್ರೆ ಈಗ ಗುರುಗಳಾದ ಬಳಿಕ, ಗುರುಗಳು ಅಂತ ಹೇಳಿದ ಬಳಿಕ 5 ವರ್ಷ ಸತತವಾಗಿ ಶಬರಿಮಲೆ ಯಾತ್ರೆಯನ್ನು ಮಾಡಬೇಕು. 5 ವರ್ಷ ಮಕರ ಜ್ಯೋತಿ ದರ್ಶನವನ್ನು ಮಾಡಬೇಕು.
ನಂತರದಲ್ಲಿ ಅಲ್ಲಿ ಗುರುದೀಕ್ಷೆ ಅಂತ ಕೊಡ್ತಾರೆ. ಗುರುದೀಕ್ಷೆ ಅಂತ ಹೇಳಿದ್ರೆ ಹೀಗೆ ಹೋಗಿ ನಾವು ಹೋಗಿ ಬರುವಂತದ್ದಲ್ಲ. ನಮ್ಮ ಸನ್ನಿಧಾನದಲ್ಲಿ ನಮಗೆ ಮಾಲೆ ಹಾಕದಂತ ಗುರುಗಳು ಅವರು ಶಬರಿಮಲೆ ಕರ್ಕೊಂಡೋಗಿ ಸ್ವಾಮಿ ಸನ್ನಿಧಾನ ಎಲ್ಲಿ ಅಂತ ಹೇಳಿದ್ರೆ ಪಂಪಾ ತೀರದಲ್ಲೂ ಸಹ ಕೊಡ್ತಾರೆ. ನಂತರ ಶಬರಿಮಲೆಯದಲ್ಲೂ ಕೊಡ್ತಾರೆ. ನಾವೆಲ್ಲ ಪಂಪಾ ತೀರದಲ್ಲೂ ಸಹ ನಮ್ಮ ಗುರುಗಳು ಕೊಡಿಸಿದ್ರು, ಮತ್ತೆ ಶಬರಿಮಲೆಯದಲ್ಲೂ ಕೊಡಿಸಿದ್ರು. ಯಾಕಂದ್ರೆ 2 ಗುಟ ನನಗೆ ಕೊಟ್ಟಿದ್ರು. ಪಂಪಾ ತೀರದಲ್ಲಿ ನನ್ನ ಗುರುಗಳೇ ಸ್ವತಃ ನದಿಯಲ್ಲಿ ನಿಂತುಕೊಂಡು ಉಪದೇಶಗಳು ಕೊಟ್ಟಂತದ್ದು ಪಂಪಾ ತೀರದಲ್ಲಿ. ನನಗೆ ತುಂಬಾ ಸಂತೋಷ ಇದೆ. ಕುಂದಾಪುರ ದಿನೇಶ್ ಗುರುಸ್ವಾಮಿ ಅಂತ ಹೇಳಿ. ಯಾಕಂದ್ರೆ ನನಗೆ ಒಳ್ಳೆ ಜೀವನದಲ್ಲಿ ಒಳ್ಳೆ ಮಾರ್ಗವನ್ನು ತೋರಿಸಿದವರು. ಯಾಕಂದ್ರೆ ಅವರು ಹೀಗೆ ಇದೆ ಅಯ್ಯಪ್ಪನ ಯಾತ್ರೆ ಬಗ್ಗೆ ಎಲ್ಲ ನನಗೆ ಬಹಳಷ್ಟು ವಿವರವನ್ನು ಕೊಟ್ಟಿದ್ದಾರೆ ಅವರು. ಇವತ್ತು ನಾನು ಹೇಳುವುದೇನು ಅಂತ ಹೇಳಿದ್ರೆ, ಗುರುಗಳು ಅಂತ ಹೇಳಿದ್ರೆ ಬಹಳ ನಿಷ್ಠೆಯಿಂದ ಇರ್ಬೇಕಾಗ್ತದೆ. ಗುರುಗಳು ಅಂತ ಹೇಳಿದ್ರೆ ಈ ಮುಂಜಾನೆ ಎದ್ದ ತಕ್ಷಣ 5 ಅಲ್ಲಿಂದ ತಂತ್ರಿಗಳಿಂದ ನಾವು ತಗೊಳ್ಬೇಕಾಗ್ತದೆ. ಗುರು ದೀಕ್ಷೆಯನ್ನು ಕೊಡ್ತಾರೆ. ಸನ್ನಿಧಾನದಲ್ಲಿ ಅವರ ಕರ್ತವ್ಯಗಳು ಏನೇನು ಅಂತ ಅಲ್ಲ, ಅಲ್ಲಿ ಏನಾಗ್ತದೆ, ಅಲ್ಲಿ ಶಬರಿಮಲೆಯಲ್ಲಿ ಅಲ್ಲಿ ಹೋದಾಗ ಗುರು ದೀಕ್ಷೆ ಕೊಡ್ತಾರೆ. ಕೊಟ್ಟಾಗ ಅದ್ ನಾವು ತಗೊಳ್ಬೇಕು. ತಗೊಂಡಾಗ ನಮ್ಮ ಗುರುಗಳಿಗೆ ಅತ್ಯಂತ ಪ್ರಿಯವಾಗಿರ್ಬೇಕು ನಾವು. ಆವಾಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿಂದ ನಿಯಮಗಳು ಸ್ಟಾರ್ಟ್ ಆಗ್ತದೆ. ಗುರುಗಳು ಅಂತ ಹೇಳಿದ್ರೆ ಶಬರಿಮಲೆ ಹೋದ್ ಬಳಿಕ ಗುರು ದೀಕ್ಷೆ ಪಡೆದ ಬಳಿಕ ಅಲ್ಲಿ ಮುಗಿಯುವುದಿರುವುದಿಲ್ಲ. ಅವನು ಪ್ರತಿ ವರ್ಷಕ್ಕೊಮ್ಮೆ ಒಂದು ಕನ್ಯಾಸ್ವಾಮಿಗಳು ಕರ್ಕೊಂಡು ಹೋಗ್ಬೇಕಾಗ್ತದೆ. ಕನ್ಯಾಸ್ವಾಮಿಗಳು ಪ್ರತಿ ವರ್ಷನೂ ಒಂದು ಕನ್ಯಾಸ್ವಾಮಿಗಳು ಕರ್ಕೊಂಡು ಹೋಗ್ಬೇಕು. ದೀಕ್ಷೆ ಪಡೆದ ತಕ್ಷಣವೇ ಅವನು ಕನ್ಯಾಸ್ವಾಮಿಗಳು ಕರ್ಕೊಂಡು ಹೋಗ್ಬೇಕು. ಮತ್ತ ಅವನಿಗೆ ಕನಿಷ್ಠ ಪಕ್ಷ 28 ಆದ್ರೂ ಮಾಲೆ ಕಳಚಮೇನಾದ್ರೂ ಅವನು ದಿನನಿತ್ಯ 28 ಅಯ್ಯಪ್ಪ ಗಾಯತ್ರಿಯನ್ನು ಹೇಳ್ಬೇಕು. ಅಯ್ಯಪ್ಪ ಗಾಯತ್ರಿ 28 ಆದ್ರೂ ಹೇಳ್ಬೇಕು ಅಂತ ಪದ್ಧತಿಗಳಿದೆ. ದಿವಸ 28 ಆದ್ರೂ ಹೇಳ್ಬೇಕು. ಯಾಕೆ ಶಬರಿಮಲೆಗೆ ಹೋಗಿ ಬಂದ ತಕ್ಷಣ ನಾವು ಗುರು ದೀಕ್ಷೆ ಪಡೆದಾಯ್ತು ನಾವು ಅಷ್ಟೇ ಸೀಮಿತವಾಗಿರುವುದಿಲ್ಲ. ಯಾಕಂದ್ರೆ ಆ ಗುರು ಮಂತ್ರಕ್ಕಷ್ಟು ಪವರ್ ಇದೆ. ನಮ್ಮ ಕಿವಿ ಒಳಗಡೆ 3 ಮಂತ್ರಗಳು ಹೇಳ್ತಾರೆ. ಅದರಲ್ಲಿ ಗಾಯತ್ರಿ ಮತ್ತೆ ಪ್ರಕಾರವಾಗಿ ಗಾಯತ್ರಿ ಹೇಳ್ತಾರೆ. ನಂತರ ಬೇರೆ ಬೇರೆ ಮಂತ್ರಗಳು ಹೇಳ್ತಾರೆ. ಗುರು ದೀಕ್ಷೆ ಕೊಡ್ಬೇಕಾದ್ರೆ ಅದನ್ನು ಹೇಳಲೇಬೇಕಾಗ್ತದೆ. ಗಾಯತ್ರಿ ಮಂತ್ರವನ್ನು ಹೇಳ್ತಾರೆ, ಮತ್ತೆ ಅಯ್ಯಪ್ಪ ಗಾಯತ್ರಿ ಹೇಳ್ತಾರೆ. ಈಗ ಅದೆಲ್ಲ ಒಂದು ಹೇಳುವಂಥದ್ದು ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ಅಷ್ಟು ಗುಟ್ಟಾಗಿರುವಂತ ಒಂದು. ಆವಾಗ ಗುರುಗಳು ಅಂತ ಹೇಳಿದ್ರೆ ಪ್ರಥಮವಾಗಿ ಗುರುಗಳು ಮಾಡ್ಬೇಕಾದ್ದು ಯಾವುದೇ ಜಾತಿ ಭೇದಗಳನ್ನು ಮಾಡಬಾರದು. ಯಾಕಂದ್ರೆ ಈಗೆಲ್ಲ ಅಂದ್ರೆ ಅಯ್ಯಪ್ಪ ಎಲ್ಲರೂ ಈಗ ಹೇಳ್ತಾರೆ ಆ ಸನ್ನಿಧಾನ ಬೇರೆ ಈ ಸನ್ನಿಧಾನ ಬೇರೆ, ಎಲ್ಲರೂ ಸೇರುವುದು ಒಂದೇ ಸನ್ನಿಧಾನ ಅಂತ ಹೇಳಿ. ಜಾತಿ ಎಂಬ ಪದಗಳು ಅಯ್ಯಪ್ಪ ಸ್ವಾಮಿ ರಥದಲ್ಲಿ ಇಲ್ಲ. ಇದರಲ್ಲಿ ಇರುವಂತ ಒಗ್ಗಟ್ಟುಗಳು ಯಾವ ರಥದಲ್ಲೂ ಇಲ್ಲ. ಅಷ್ಟು ಒಗ್ಗಟ್ಟಾಗಿರ್ತಾರೆ. ಈಗ ನೋಡಿ, ಎಲ್ಲರೂ ನಾವು ಮಾಲೆ ಹಾಕ್ತಿವಿ. ಹಾಕಿದಾಗ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು. ಯಾಕಂದ್ರೆ ಅವನು ಬೇರೆ, ಅವನ್ ಜಾತಿ ಬೇರೆ, ಇವನ್ ಜಾತಿ ಬೇರೆ. ದೇವರಿಗೆ ಜಾತಿ ಇಲ್ಲ. ದೇವರಿಗೆ ಈಗ ನಾವು ಶಬರಿಮಲೆಗೆ ಹೋಗ್ತೀವಿ. ಶಬರಿಮಲೆಗೆ ಹೋದಾಗ ಯಾವ್ದಾರು ಒಂದು ಅಯ್ಯಪ್ಪ ಹೇಳ್ತಾನೆ ನಮ್ಗೆ, ಇಲ್ಲಿ ನೀನು ಆಧಾರ್ ಕಾರ್ಡ್ ತೋರಿಸು, ನೀ ಆ ಜಾತಿಯವನು ಈ ಜಾತಿ, ಯಾವ ದೇವರು ಹೇಳುದಿಲ್ಲ. ಅದು ನಾವು ಮಾಡ್ಕೊಂಡಿದ್ದೀವಿ. ಹೌದೌದು, ಮನುಷ್ಯ. ಯಾಕಂದ್ರೆ ಇದರಲ್ಲಿ ಸೇರುವುದು ಒಂದೇ ಒಂದು ಮಾನವ ಜಾತಿ. ಬಿಟ್ರ ಮೇಲೆ ಆ ಜಾತಿ ಬೇರೆ ಈ ಜಾತಿ ಬೇರೆ, ಅವನು ಲಿಂಗಾಯತ, ಅವನು ಕುರುಬ, ಅದೇ ಯಾವುದೂ ಇಲ್ಲ ಇದರಲ್ಲಿ. ಯಾಕಂದ್ರೆ ಇದು ಮಾಡ್ಬೇಕಾದ್ದು ಜಾತಿ ಭೇದಗಳಿಲ್ಲ, ಎಲ್ಲ ಒಂದೇ. ದೇವ್ರು ಮೆಚ್ಚಬೇಕು ಆ ರೀತಿ. ಯಾಕಂದ್ರೆ ಜಾತಿಗಳು ಮಾಡ್ಲಿಕ್ಕಿಲ್ಲ. ಎರಡನೇದಾಗಿ ಗುರುಸ್ವಾಮಿ ನಿಯಮಗಳು ಬಹಳಷ್ಟು ಇರ್ತದೆ. ಯಾಕಂದ್ರೆ ಸನ್ನಿಧಾನದಲ್ಲೂ ಸಹ ಎಲ್ಲ ಸ್ವಾಮಿಗಳಿಗೆ ಯಾವುದೋ ಒಂದು ದುಶ್ಚಟ ಮಾಡುವ ಸ್ವಾಮಿಗಳು ಮಾಲೆ ಹಾಕ್ತಾರೆ. ಹಾಕಿದಾಗ ಅವನಿಗೆಲ್ಲ ಉಪದೇಶಗಳು ಹೇಳ್ಬೇಕು. ಯಾಕಂದ್ರೆ ನೀನು ಈ ರೀತಿ ಇರ್ಬೇಕು, ಮತ್ತೆ ಮಾಲೆ ಕಳಿಸ್ಬೇಕಾದ್ರೂ ಹೇಳ್ಬೇಕು. ಅವನಿಗೆ ಯಾವುದೇ ಕಾರಣಕ್ಕೂ ತಪ್ಪು ಮಾಡ್ಲಿಕ್ಕಿಲ್ಲ ಅಂತೇಳಿ ಅವನಿಗೆ ಬುದ್ಧಿವಾದಗಳು ತಿಳಿಸ್ಬೇಕು. ಗುರು ಕರ್ತವ್ಯ. ಮತ್ತೆ ಬೆಳಿಗ್ಗೆ ಎದ್ದು ಮುಂಜಾನೆ 4 ಗಂಟೆಗೆ ಹೇಳ್ಬೇಕು. ಯಾಕಂದ್ರೆ 4 ಗಂಟೆಗೆ ಎದ್ದುಕೊಂಡು ಶಬರಿಮಲೆ ಯಾತ್ರೆ ಅಂದ್ರೆ ಸುಲಭವಾದ ಯಾತ್ರೆಗಳಲ್ಲ. 4 ಗಂಟೆ ಮುಂಜಾನೆ ಹೇಳ್ಬೇಕು. ಅದು ತುಂಬಾ ಚಳಿ. ಯಾಕಂದ್ರೆ ಅದು ಹೇಳ್ತಾರೆ ಆಗಿನ ಕಾಲದಲ್ಲಿ ಕೋಳಿ ಕೂಗೋಕ್ಕಿಂತ ಮೊದ್ಲೇ ಎದ್ದಿ ಅಯ್ಯಪ್ಪ ಸ್ವಾಮಿ ಶರಣ ಕರಿಬೇಕು ಅಂತ ಹೇಳ್ತಿದ್ರು. ಈ ಕೋಳಿ ಕೂಗೋಕ್ಕಿಂತ ಮೊದ್ಲೇ 4 ಗಂಟೆಗೆ ಎದ್ದು ಬಿಡ್ಬೇಕು. 4 ಗಂಟೆಗೆ ಎದ್ಕೊಂಡು 5 ಗಂಟೆ ಒಳಗೆ ನಮ್ದೆಲ್ಲ ಮುಗಿಬೇಕು. ಕೋಳಿ ಕೂಗುವಂತ ಮೊದ್ಲೇ ಹೇಳ್ಬೇಕು ಅಂತ ಆಗಿನ ಕಾಲದಲ್ಲಿ ಹೇಳ್ತಿದ್ರು. ಈಗೂ ಸಹ ಅದೆಲ್ಲ ಪಾಲನೆ ಮಾಡ್ತಾರೆ ಎಲ್ಲ ಸನ್ನಿಧಾನದಲ್ಲಿ. ಈಗ ನಡೀತದೆ, ನಮ್ ಕಡೆ ಎಲ್ಲ ಈಗ ನಡೀತಾ. ಮುಂಜಾನೆ ಎದ್ದುಕೊಂತಾರೆ. ಮತ್ತೆ ಅದು ನಂತರದಲ್ಲಿ ಫಳಾರವನ್ನು ಮಾಡ್ತಾರೆ. ಫಳಾರವನ್ನು ಮಾಡ್ಬೇಕಾದ್ರೆ ಅಯ್ಯಪ್ಪನಿಗೆ ಪ್ರಥಮವಾಗಿ ಅಯ್ಯಪ್ಪ ಸ್ವಾಮಿ ಶರಣ ಕರೆದಾದ ನಂತರದಲ್ಲಿ ಫಳಾರ, ಅದು ಯಾವುದೇ ಕಾರಣಕ್ಕೂ ಒದ್ದೆ ಬಟ್ಟೆ ಮೇಲೆ, ಕೆಲವೊಂದು ಜನ ಹೇಳ್ತಾರೆ ಈಗ ಅಲ್ಲಿ ಬಟ್ಟೆ ಮುಟ್ಕೊ ಬಂದು, ಅದೆಲ್ಲ ಮುಟ್ಲಿಕ್ಕಿಲ್ಲ. ನಾವು ಏನ್ ರಥದಲ್ಲಿ ಪ್ರಕಾರವಾಗಿ ನಾವು ನಿಂತ್ಕೊ ಬಂದು ಮಡಿ ಬಟ್ಟೆಯಿಂದ ನಾವು ನಿಂತ್ಕೊಳ್ತೀರೋ ಆ ಮಡಿಯಿಂದನೇ ಊಟ ಮಾಡ್ಬೇಕು. ತಿಂಡಿ ತಿನ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಆವಾಗ ನಾವು ಎಲ್ಲಾದ್ರೂ ಹೋಗ್ತೀವಿ. ಹೊರಡ್ಬೇಕಾದ ನೀರ್ ಬೀರೆಲ್ಲ ನಾವು ಬೇಕಾದ್ರೆ ಸಿಂಹಳಗಳು ಕುಡಿಬಹುದು ಹೊರಗಡೆ ಹೋದಾಗ. ಯಾಕಂದ್ರೆ ಎಲ್ಲರೂ ಆಸರಾಗದಾಗ ಸಿಂಹಳ ಕುಡಿಬಹುದು. ಎಲ್ಲೂ ಸಹ ಬೇರೆ ಹೋಟೆಲ್ ಅಲ್ಲಾಗ್ಲಿ
ಬನ್ನಿ, ಅದು ಹೋಟೆಲ್ ಅಲ್ಲ, ಅದೆಲ್ಲ ಕುಡಿಯೋಂಗೆ ಇಲ್ಲ. ಯಾಕಂದ್ರೆ ನಾವು ಬೇಕಾದ್ರೆ ಸಿಂಹಳ ಬೇಕಾದ್ರೆ ಆಸರ ದನಿಗಾಗಿ ಸಿಂಹಳ ಕುಡಿಬಹುದು ವಿನಃ ನಾವೇ ಎಲ್ಲಾದ್ರೂ ನೀರ್ ಎತ್ಕೊಂಡು ಕುಡಿಬೇಕು ಅಂದ್ರೆ ಬೇರೆಯವ್ರಿಗೆ ಮುಟ್ಟಿದ್ದು ಅದು ಯಾವ್ದು ನಾವು ಕೆಟ್ಲಿಕ್ಕಿಲ್ಲ, ಅದು ಮಾಡ್ಲಿಕ್ಕೂ ಇಲ್ಲ. ಬಿಸ್ಲೇರಿ ಬಾಟ್ಲ್ ಏನಾದ್ರು ತಗೊಂಡ್ರೆ ಅದು ಏನಾಗಿದೆ ಅಂತ ಅನಿವಾರ್ಯ. ಯಾಕಂದ್ರೆ ಬಿಸ್ಲರಿ ಬಾಟ್ಲಿ ಅಂತ ಹೇಳಿದ್ರೆ ಅನಿವಾರ್ಯ, ಬಾಯಾರಿಕೆ ಆಗ್ಬಿಡ್ತದೆ, ಅವು ಕುಡಿಲಿಕ್ಕೆ ಅದು ಅನಿವಾರ್ಯ ಆಗಿರುತ್ತದೆ. ನಮ್ಮ ಹೋಟೆಲ್ ಅಂತೂ ನಾವು ತಿನ್ಲೇಬಾರ್ದು. ನಮ್ಮ ಈ ಭಾಗದಲ್ಲೆಲ್ಲ ಹೋಟೆಲ್ ಅಲ್ಲೆಲ್ಲ ಯಾವುದೇ ಕಾರಣಕ್ಕೂ ಯಾರು ಮುಟ್ಟುದು ನಾನೇನು ಇಲ್ಲಿ ತನಕ ನೋಡಿಲ್ಲ. ನಮ್ಮ ಈ ಭಾಗದಲ್ಲಿ, ನಮ್ಮ ಹೊನ್ನವರ ಭಾಗದಲ್ಲೆಲ್ಲ ಬಹಳ ಮುಖ್ಯವಾಗಿ ಕೆಲವು ಕಡೆ ಸನ್ನಿಧಾನದಲ್ಲಿ ಅಲ್ಲಿ ಬಹಳಷ್ಟು ಜನ ಸ್ವಾಮಿಗಳು ಮಾಲೆ ಹಾಕಿರ್ತಾರೆ. ಅವರನ್ನೆಲ್ಲೇ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತದೆ. ಅವಾಗ ಅದನ್ನ ಹೇಗೆ ನಿಭಾಯಿಸ್ತಾರೆ? ಸಣ್ಣ ಪುಟ್ಟದ್ರಲ್ಲಿ ಮನೆ ಅನ್ನೋದ್ರಲ್ಲೇ ಇರ್ತದೆ, ಒಂದ್ 2-3 ಜನ ಇದ್ದಾಗ. ಈಗ ರಾಷ್ಟ್ರೀಯ ಜನ ಸ್ವಾಮಿಗಳು ಸೇರಿದಾಗ ಇದ್ರಲ್ಲಿ ತುಂಬಾ ಒಗ್ಗಟ್ಟಾಗಿ ಇರ್ತಾರೆ. ಎಲ್ಲ ಸನ್ನಿಧಾನದಲ್ಲೂ ಹಾಗಿರುವುದಿಲ್ಲ. ಯಾಕಂದ್ರೆ ಕೆಲವೊಂದು ಸ್ವಾಮಿಗಳು ಬರ್ತಾರೆ. ಈಗ ಕೆಲವೊಂದು ಸ್ವಾಮಿಗಳಿಗೆ ಅವ್ರಿಗೇನು ಅಯ್ಯಪ್ಪ ಅಂದ್ರೆ ಏನಂತ ಗೊತ್ತಿರುವುದಿಲ್ಲ, ಅದರ ಆಚಾರ ಗೊತ್ತಿರೋದಿಲ್ಲ, ವಿಚಾರ ಗೊತ್ತಿರೋದಿಲ್ಲ, ಪೂಜೆ ಗೊತ್ತಿರೋದಿಲ್ಲ, ಪುನಸ್ಕಾರಗಳು ಗೊತ್ತಿರೋದಿಲ್ಲ, ನಿಯಮಗಳು ಗೊತ್ತಿರುವುದಿಲ್ಲ. ಅವನು ಏನು ಗೊತ್ತಿಲ್ಲದಾಗ ಅವನು ಸ್ವಾಭಾವಿಕವಾಗಿ ಮಾಡ್ತಾನೆ. ಅದಕ್ಕೆ ಹೇಳುದು, ಮಾಲೆ ಹಾಕಿದ ತಕ್ಷಣವೇ ಗುರು ಹತ್ರ ಇರ್ಬೇಕು ಅಂತ ಹೇಳಿ. ನಾವು ಮಾಲೆ ಹಾಕೊಂಡು ಎಲ್ಲೆಲ್ಲೂ ಇದ್ರೆ ಅದು ಪ್ರಯತ್ನ ಇಲ್ಲ. ಗುರು ಹತ್ರ, ಸನ್ನಿಧಾನ ಹತ್ರ ಇದ್ದಾಗ ಅದು ಎಲ್ಲ ಸನ್ನಿಧಾನ ಕಲಿಸ್ತದೆ ಅವನಿಗೆ. ಆ ಪೂಜೆ ವಿಧಾನಗಳು ಕಲಿಸ್ತದೆ. ಹೀಗೆ ಆ ಪೂಜೆ ವಿಧಾನಗಳು ಕಲಿಸಿ ನಮ್ಮನ್ನು ಅದು ಒಳ್ಳೆ ಮಾರ್ಗಕ್ಕೆ ಹೋಗ್ತದೆ. ಆವಾಗ ಈಗ ನೀವು ಹೇಳಿದ್ರಿ, ಈಗ ಕೇಳಿದ್ರಿ ನೀವು ಕ್ವಶನ್, ಅವಾಗ ನಮ್ಮ ಹತ್ರ ಕೇಳಿದಾಗ ನೀವು ಏನು ಅಂತ ಹೇಳಿದ್ರೆ, ಏನು ಈಗ ಹೇಳಿದ್ರಲ್ಲ, ಈಗ ಅಭಿಪ್ರಾಯ ಬಂದಾಗ, ಆ ಅಭಿಪ್ರಾಯಗಳು ಬಂದಾಗ ಯಾವುದೇ ಕಾರಣಕ್ಕೂ ಮಾಲೆ ಹಾಕೊಂಡು ತಪ್ಪನ್ನು ಮಾಡ್ಲಿಕ್ಕಿಲ್ಲ. ಕ್ರಾಮ, ಕ್ರೋಧ, ಮದ, ಮಸ್ತರ, ಮೋಹ ಇವೆಲ್ಲವನ್ನು ನಾವೆಲ್ಲವನ್ನು ಬಿಟ್ಟಿರ್ಬೇಕು. ಸಿಟ್ಟು ಬರ್ಲಿಕ್ಕಿಲ್ಲ. ಸಿಟ್ಟು ಬಂದ್ರೆ ನಮ್ಮ ವ್ರತದ ವ್ಯರ್ಥ ಆಗ್ಬಿಡ್ತದೆ, ವ್ರತನೇ ಫೇಲ್ ಆಗ್ಬಿಡ್ತದೆ. ಅದು ಸಿಟ್ಟು ಬರ್ಲಿಕ್ಕಿಲ್ಲ. ನಾವು ಮಾಲೆ ಹಾಕದೆ ತಪ್ಪು ಮಾಡ್ರೆ ಅದಕ್ಕೆ ಭಗವಂತ ಕ್ಷಮಿಸ್ತಾನೆ. ಒಂದು ವೇಳೆ ಮಾಲೆ ಹಾಕೊಂಡು ಏನಾದ್ರೂ ತಪ್ಪನ್ನು ಮಾಡ್ರೆ ಆ ತಪ್ಪಿಗೆ ದಂಡ ನಿರ್ದೇಶಿಸ್ತಾನೆ. ಯಾಕಂದ್ರೆ ಮಾಲೆ ಕಳ್ಸ ಮೇಲೆ ಅಯ್ಯಪ್ಪ ಶುರು ಮಾಡ್ಕೊಂತಾನೆ. ಮಾಲೆ ಹಾಕಿ ಶಬರಿಮಲೆ ಹೋಗಿ ಅವನು ಅಗ್ನಿ ಪ್ರವೇಶ ಮಾಡ್ಲಿ, ಅಪ್ಪದ ಸೇವೆ ಮಾಡ್ಲಿ, ಯಾವ್ದು ಮಾಡ್ರು ಏನು ಮಾಡುದಿಲ್ಲ ಅಯ್ಯಪ್ಪ. ಮಾಲೆ ಕಳ್ಸಿರ ಮೇಲೆ ಶುರು ಮಾಡ್ಕೊಂತಾನೆ ಅಯ್ಯಪ್ಪ. ಯಾಕಂದ್ರೆ ಮಾಲೆ ಹಾಕೊಂಡು ತಪ್ಪು ಮಾಡ್ಲಿಕ್ಕಿಲ್ಲ. ನಾವು ಈಗ ವ್ರತವನ್ನು ಮಾಡದೆ ಹಾಗೆ ಕೈ ಮುಗಿದ್ರೆ ಪ್ರಕಾರವಾಗಿ ಭಗವಂತ ಕ್ಷಮಿಸ್ತಾನೆ. ವ್ರತ ಮಾಡ್ಕೊಂಡು ನಾವು ತಪ್ಪನ್ನು ಮಾಡ್ರೆ ಆ ತಪ್ಪಿಗೆ ಎಲ್ಲೂ ಕ್ಷಮೆ ಇಲ್ಲ. ಯಾಕಂದ್ರೆ ಸನ್ನಿಧಾನದಲ್ಲಿ ಈಗ ಎಲ್ಲ ಸ್ವಾಮಿಗಳು ಇರ್ತಾರೆ. ಎಲ್ಲ ಸ್ವಾಮಿಗಳು ಒಬ್ಬೊಬ್ರು ಕೆಲಸವನ್ನು ಮಾಡ್ತಿರ್ತಾರೆ. ಪಾಪ ಒಂದು ಎಲ್ಲ ಸ್ವಾಮಿಗಳು ಒಬ್ಬವನು ಹಾಗೆ ಕೂತ್ಕೊಂಡಿರ್ತಾನೆ, ಅವನಿಗೆ ಬರುದು ಹಾಗೆ ಕೂತ್ಕೊಂಡಿರ್ತಾನೆ. ಆವಾಗ ನಾವೇನು ಮಾತಾಡ್ಲಿಕ್ಕಿಲ್ಲ. ಭಗವಂತನ ಹಬ್ಬವನ್ನು ನೋಡುವಂತಾನೆ. CC ಕ್ಯಾಮರಾ ಅಂತ ಒಂದಿರ್ತದೆ ಭಗವಂತಂದು. ಗುರುಗಳು ನೋಡ್ಬೇಕು, ಮತ್ತೊಂದು ಸ್ವಾಮಿಗಳು ನೋಡ್ಬೇಕು, ಅವ್ನು ಹೇಳಬೇಕು, ಇವನು ಹೇಳಬೇಕು ಅಂತ ಏನಿಲ್ಲ. ಯಾಕಂದ್ರೆ ಭಗವಂತ ನೋಡ್ತಾ ಇರ್ತಾನೆ. ಅವನು ಎಲ್ಲ ಸೇವೆ ಮಾಡ್ತಾ ಇದ್ದಾನೆ. ನನಗೆಲ್ಲಿ ನನ್ನ ಪಾತ್ರ ತೊಳೆದ್ನು, ಅಥವಾ ನನಗೆಲ್ಲ ಕಸ ತೆಗ್ದ್ನು, ನನಗೆಲ್ಲಿ ಹೂವಿನ ತನ್ನು, ಹೂ ಹಾಕ್ನು, ಅಲಂಕಾರ ಮಾಡ್ನು, ಇವೆಲ್ಲ ಭಗವಂತನ ಸೇವೆಯಲ್ಲಿ ಬರುವಂತ ಕೆಲಸಗಳು. ಅದು ಪಾತ್ರ ತೊಳೆದು ಸಮೇತ ಹಿಡಿದು ಅಡಿಗೆ ಮಾಡಕ್ಕೂ ಸಮೇತ ಹಿಡಿದು ಭಗವಂತ ಎಲ್ಲ ಅನುಗ್ರಹ ಮಾಡೇ ಮಾಡ್ತಾನೆ. ಉದಾಹರಣೆ ನನ್ನ ಜೀವನದಲ್ಲಿ ಒಂದಾಗಿದೆ. ಯಾಕಂದ್ರೆ ನಾನು ಸನ್ನಿಧಾನದಲ್ಲಿ ಪ್ರಪ್ರಥಮವಾಗಿ ನಮಗೆ ಕರಿ ವಸ್ತ್ರ ಧರಿಸ್ಲಿಕ್ಕೂ ಸಹ ನನ್ನ ಹತ್ರ ₹1 ಪ್ರಾರಂಭದಲ್ಲಿ. ಯಾಕಂದ್ರೆ ಒಂದು 23 ವರ್ಷದ ಹಿಂದೆ ಇದು. ಈಗ ನನಗೆ 24ನೇ ವರ್ಷ ನಾನು ಮಾಲೆ ಹಾಕಿದ್ದು. 23 ವರ್ಷದ ಹಿಂದೆ ನಾನು ಕಟ್ಟೋದ್ ಮಣಿಸಾರವನ್ನು ಸ್ವಾಮಿಗಳು ಒಬ್ರು ಬಿಟ್ಟೋದ ಮಣಿಸಾರವನ್ನು ಈಗ ಅಲ್ಲೆಲ್ಲ ಇರ್ತಾರೆ, ಅಲ್ಲಿಟ್ಟಾಗ ನಾ ಜಾಯಿಂಟ್ ಮಾಡಿ ನನಗೆ ಗುರುಗಳು ಹಾಕಿದ್ರು. ಜಾಯಿಂಟ್ ಮಾಡಿ ನನಗೆ. ಯಾಕಂದ್ರೆ ಮಣಿಸಾರ ತರ್ಲಿಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಉದಾಹರಣೆ ನಾನು ಮಾಡೋದ್ ಸೇವೆ ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಮುಂಚೆ ಹೇಳ್ತಿದ್ದೆ, ಎದ್ಕೊಂಡು ಎಲ್ಲರಿಗಿಂತ ಮುಂಚೆ ಎದ್ದು ಬಿಡ್ತಿದ್ದೆ. 3:30-4 ಗಂಟೆಗೆ ಎದ್ಕೊಂಡು ಅಲ್ಲೆಲ್ಲ ನಾನು ಸಾರಿಸಿ ನಾನು ಏನ್ ಮಾಡುದು ಆಗ ಒರೆಸಿ ನಂತರದಲ್ಲಿ ಸ್ವಾಮಿಗಳ ರಾತ್ರಿ ಏನಾದ್ರು ಪಾತ್ರೆ ತೊಳೆದು ಬೆಳಗ್ಗೆ ಮುಂಚೆ ಅವ್ರಿಗೆ ಏನಾದ್ರು ನಾನು ಟಿಫಿನ್ ಎಲ್ಲ ಮಾಡ್ಲಿಕ್ಕೆ ಬರುದಿಲ್ಲ ಆಗಿತ್ತು. ಆದ್ರೂ ಸಹ ಏನಾದ್ರು ಕೈ ಮಾಡಿ ಸೇವೆ ಮಾಡುದು. ನಾವು ಒಂದ್ ಸೈಡ್ ಮೂಲೆಯಲ್ಲಿ ಕೂತ್ಕೊಬಹುದು. ಎಲ್ಲ ಸ್ವಾಮಿಗಳು ಆಯ್ತು ಸ್ವಾಮಿಗಳಂತ ಹೀಗೆಲ್ಲ ಹೆದರಿಸ್ತಿದ್ರು ಇವತ್ತು. ಆತರ ಮಾಡಿ ಹೇಳ್ತಿದ್ರು ಸ್ವಾಮಿಗಳೆಲ್ಲ. ಅವಾಗ ನಮ್ಮ ಸೇವೆನು ಭಗವಂತನ ಸೇವೆ ಅಂತ ಹೇಳಿ ನಾವು ಆಗಲಿಂದನೂ ಆ ಭಗವಂತನ ಸೇವೆ, ಯಾವುದೇ ನಾವು ಒಳ್ಳೇದನ್ನು ಮಾಡಿದಾಗ ಖಂಡಿತ ಒಳ್ಳೇದಾಗೆ ಆಗ್ತದೆ. ಇವತ್ತು ಈ ಮಟ್ಟಿಗೆ ಬಂದಿದ್ದೇನೆಂದ್ರೆ ಆ ಸೇವೆ ಗುಣಗಳು ಯಾವುದೇ ಸನ್ನಿಧಾನದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾರು